ಓಂ ಶ್ರುತತ್ವಾಚ್ಚ ಓಂ ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವಾತ್. ಇದು ಸಾಧನಾನುಮಾನ. ಅದ್ವೈತಿಗಳನ್ನು ಕುರಿತು ನಾವು ಸಾಧನೆ ಮಾಡಿದಂತಹ ವಾಚ್ಯತ್ವವನ್ನು ಸಾಧನೆ ಮಾಡಲಿಕ್ಕಾಗಿ ಪ್ರಯೋಗ ಮಾಡಿದ ಅನುಮಾನ. ಅದಕ್ಕೆ ಸಮರ್ಥಕವಾಗಿ ಯದಿ ವಾಚ್ಯಂ ನ ಸ್ಯಾತ್ ತರ್ಹಿ ಲಕ್ಷ್ಯಮಪಿ ನ ಸ್ಯಾತ್ ಅಂತ ಅನುಮಾನ ಪ್ರಯೋಗ ಮಾಡಿದೆವು. ಅದನ್ನೇ ಸರಳವಾಗಿ ಸ್ಯಾತ್ ಅನ್ನೋದನ್ನು ತೆಗೆದು ವಿಪ್ರತಿಪನ್ನಂ ನ ಲಕ್ಷ್ಯಂ ಕೇನಾಪಿ ಪದೇನ ಅವಾಚ್ಯತ್ವಾತ್ ಅಂತ ಅನುಮಾನ ಪ್ರಯೋಗಿಸಿದ್ದೀವಿ. ಇಷ್ಟೆಲ್ಲ ಈ ಎರಡೂ ಅನುಮಾನಗಳ ಕುರಿತಾಗಿ ಚರ್ಚೆನೂ ಕೂಡ ನಡೆದಿದೆ ಟೀಕಾದಲ್ಲಿ, ಅದನ್ನು ಕೂಡ ನೋಡಿದ್ದೇವೆ. ವಾಚ್ಯತ್ವ ಲಕ್ಷಣಕ್ಕೆ ವಾಚ್ಯತ್ವ ಹೇಗೆ ಉಪಯೋಗಿ ಅಂತ ಪ್ರಶ್ನೆ ಬಂದಾಗ ವಾಚ್ಯತ್ವ ಉಪಯೋಗಿ ಅಲ್ಲ ಲಕ್ಷಣಕ್ಕೆ, ಬೇರೆ ಮುಖ್ಯಾತ ಸಂಬಂಧ ಮೊದಲಾದ ಬೇರೆ ಯಾವುದೋ ಉಪಯೋಗಿ ಅಂತ ನಿಮ್ಮ ಅಭಿಪ್ರಾಯನೋ, ಅಥವಾ ಪ್ರಯೋಜಕತ್ವ ಪ್ರಕಾರ ವಾಚ್ಯತ್ವವು ಲಕ್ಷಣಗೆ ಹೇಗೆ ಉಪಯೋಗಿಯಾಗಿ ಹೇಗೆ ಕೆಲಸ ಮಾಡುತ್ತದೆ ಅನ್ನೋದು ಮಾತ್ರ ನಿಮ್ಮ ಅಭಿಪ್ರಾಯನೋ ಅಂತ ಈಗ ಪ್ರಶ್ನೆ ಮಾಡಿ ಮೊದಲನೇದನ್ನ ನಿರಾಕರಣೆ ಮಾಡಿದ್ದೇವೆ. ಅಂತೂ ಉಪಾಧಿಯನ್ನು ಹೇಳಲಿಕ್ಕೆ ಬರೋದಿಲ್ಲ ಈ ಎರಡು ಅನುಮಾನಗಳಿಗೂ, ಕೇವಲ ಅನ್ವಯ ಅನುಮಾನಕ್ಕೂ ಕೇವಲ ವ್ಯತಿರೇಕ ಅನುಮಾನಕ್ಕೂ ಎರಡಕ್ಕೂ ಕೂಡ ಉಪಾಧಿಯನ್ನು ಹೇಳಲಿಕ್ಕೆ ಬರೋದಿಲ್ಲ. ನವ್ಯ ನ್ಯಾಯದ ಪ್ರಕಾರ ಲಕ್ಷಣ ಇಟ್ಕೊಂಡ್ರು, ಪ್ರಾಚೀನ ನ್ಯಾಯದ ಲಕ್ಷಣ ಇಟ್ಕೊಂಡ್ರು ಉಪಾಧಿಯನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಉಪಾಧಿಯನ್ನು ಹೇಳಲಿಕ್ಕೆ ಬಂದಿದ್ರೆ ಉಪಾಧಿಯ ಅಭಾವದಿಂದ ಸಾಧ್ಯದ ಅಭಾವವನ್ನು ತೋರಿಸ್ಲಿಕ್ಕೆ ಬರ್ತಿತ್ತು, ಅಂದ್ರೆ ವಾಚ್ಯತ್ವದ ಅಭಾವವನ್ನು. ಆದರೆ ನಿಮಗದನ್ನ ತೋರಿಸ್ಲಿಕ್ಕೆ ಬರೋದಿಲ್ಲ. ಎರಡನೇ ಅನುಮಾನದಲ್ಲಿ ಕೂಡ ಲಕ್ಷ್ಯತ್ವದ ಅಭಾವ ಸಾಧ್ಯ, ನಾವು ಅದನ್ನ ಅವ್ರಿಗೆ ಸಾಧನೆ ಮಾಡಿದ್ದೀವಿ. ಸಾಧ್ಯಾಭಾವ ಅಂದ್ರೆ ಲಕ್ಷ್ಯತ್ವ, ಭಾವ ಅಂದ್ರೆ ಲಕ್ಷ್ಯತ್ವ. ಏನಾದರೂ ಮಾಡಿ ಬ್ರಹ್ಮ ಲಕ್ಷ್ಯ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯ, ಆ ಲಕ್ಷ್ಯತ್ವವನ್ನು ಉಳಿಸ್ಕೊಳ್ಲಿಕ್ಕೆ ನೀವು ಸಾಧ್ಯ ಆಗೋದಿಲ್ಲ. ಬ್ರಹ್ಮ ಲಕ್ಷ್ಯ ಆಗಿರೋದು ಹೌದು, ಆದರೆ ಬ್ರಹ್ಮ ಲಕ್ಷ್ಯ ಹೇಗಾಗಿದೆ ಅನ್ನೋದನ್ನ ನಿಮಗೆ ಯುಕ್ತಿಗಳ ಮೂಲಕ, ಪ್ರಮಾಣಗಳ ಮೂಲಕ ಸಮರ್ಥನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತ ಸ್ಥಿತಿಗೆ ನೀವು ಬಂದಿದ್ದೀರಿ ಅಂತ ಅದರ ತಾತ್ಪರ್ಯ. ಅದನ್ನು ಎಲ್ಲರೂ ಕೂಡ ನೋಡಿದ್ದೇವೆ. ಇನ್ನು ದ್ವಿತೀಯ, ಅದನ್ನ ಇವತ್ತು ನಾವು ನೋಡಬೇಕು. ಪ್ರಯೋಜಕತ್ವ ಪ್ರಕಾರಮೇವವಾ ಪೃಚ್ಛಸಿ ಅಂತ. ವಾಚ್ಯತ್ವ ಅನ್ನೋದನ್ನ ಲಕ್ಷಣಕ್ಕೆ ಉಪಯೋಗಿ ಅಂತ ಒಪ್ಪೋಣ, ಆದರೆ ಅದು ಹೇಗೆ ಪ್ರಯೋಜಕ ಅಂತ ಅನ್ನೋದನ್ನ ವಿವರಿಸಿರಿ ಅಂತ ಕೇಳಿದಾಗ ಅದಕ್ಕೆ ವ್ಯಾಪ್ತಿರೇವೇತಿ ಬ್ರೂಮಃ. ಲಕ್ಷಣಕ್ಕೂ ಮತ್ತು ವಾಚ್ಯತ್ವಕ್ಕೂ ವ್ಯಾಪ್ತಿ ಇದೆ, ಅದೇ ಪ್ರಯೋಜಕ. ಅದಕ್ಕಿಂತ ಹೆಚ್ಚಿನ ಪ್ರಯೋಜಕ ಏನು ಬೇಕಾಗಿದೆ ಅಂತ ನಮ್ಮ ತಾತ್ಪರ್ಯ. ನಾನು ಈಗಾಗಲೇ ಹೇಳಿದಂತೆ ಲಕ್ಷಣ ಮತ್ತು ವಾಚ್ಯತ್ವ ಇವೆರಡರ ನಡುವೆ ಸಮವ್ಯಾಪ್ತಿ ಇದೆ. ವಿಷಮ ವ್ಯಾಪ್ತಿಗಿಂತ ಸಮವ್ಯಾಪ್ತಿ ಇದ್ರೆ ಅದು ಹೆಚ್ಚು ಘನಿಷ್ಠವಾಗಿರ್ತದೆ. ಹೇತುವಿನಿಂದ ಸಾಧ್ಯವನ್ನು ಸಾಧನೆ ಮಾಡಲಿಕ್ಕೆ ಎಲ್ಲೆಲ್ಲಿ ಹೇತು ಇದೆಯೋ ಅಲ್ಲೆಲ್ಲ ಸಾಧ್ಯ ಇದ್ರೆ ಸಾಕು. ಆದರೂ ಸಾಧ್ಯ ಇದ್ದಲ್ಲಿಯೂ ಹೇತು ಇದ್ದು ಬಿಟ್ರೆ ಅಂಥ ಹೇತು ಮತ್ತು ಸಾಧ್ಯಗಳ ನಡುವಿನ ಮತ್ತಷ್ಟು ಸಂಬಂಧ ಮತ್ತಷ್ಟು ಬಲಿಷ್ಠ ಆಗ್ತದೆ. ಅವುಗಳನ್ನ ಸಾಧನೆ ಮಾಡಲಿಕ್ಕೆ ಅತ್ಯಂತ ಸುಲಭ ಆಗ್ತದೆ. ಇಲ್ಲಿ ಈ ವಾಚ್ಯತ್ವ ಮತ್ತು ಎಲ್ಲೆಲ್ಲಿ ವಾಚ್ಯತ್ವ ಇರ್ತದೋ ಅಲ್ಲೆಲ್ಲ ಲಕ್ಷ್ಯತ್ವ ಇರ್ತದೆ. ಲಕ್ಷ್ಯತ್ವ ಇದ್ದಲ್ಲೆಲ್ಲ ವಾಚ್ಯತ್ವನೂ ಇದ್ದೇ ಇರ್ತದೆ ಅಂತ ನಾವು ಹೀಗೆ ತೋರಿಸಿದ್ದೇವೆ. ಆದ್ರಿಂದ ವ್ಯಾಪ್ತಿ ಇರುವುದರಿಂದ ಅಂತ ಅರ್ಥ. ವ್ಯಾಪ್ತಿ ಇರುವುದರಿಂದ ಅಂದ್ರೆ ಎರಡಕ್ಕೂ ವ್ಯಾಪ್ತಿ ಇರುವುದರಿಂದ ಅಂತಲೇ ಅರ್ಥ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಕಿಂ ನಿಬಂಧನ ಅಸವು, ಆ ವ್ಯಾಪ್ತಿ ಆದರೂ ಹೇಗೆ ಬಂತು ಅಂತ ಒಂದು ಪ್ರಶ್ನೆ ಅಲ್ಲಿ ಮಾಡಿದ್ದಾರೆ. ವ್ಯಾಪ್ತಿರೇವೇತಿ ದ್ವಿತೀಯ ಪ್ರಯೋಜಕತ್ವ ಪ್ರಕಾರಕ ಪ್ರಶ್ನೆ. ಕಾರ್ಯಕಾರಣ ಭಾವಾದೇಹೇ ಏವ ಧೂಮಾಜ್ಞಾದಾವಿವ ವ್ಯಾಪ್ತಿ ನಿಬಂಧನತ್ವ ಮತ್ವ ಪೃಚ್ಛತಿ ಕಿಂ ನಿಬಂಧನ. ವ್ಯಾಪ್ತಿ ಹೇಗೆ ಬಂತು ಅಂತ ಕೇಳುವವರ ತಾತ್ಪರ್ಯ ಏನಿದೆ ಅಂದ್ರೆ, ಧೂಮ ಮತ್ತು ಅಗ್ನಿಗಳ ನಡುವೆ ವ್ಯಾಪ್ತಿ ಇದೆ. ಎಲ್ಲೆಲ್ಲಿ ಧೂಮ ಇದೆಯೋ ಅಲ್ಲೆಲ್ಲ ವ್ಯಾಪ್ತಿ ಇರ್ತದೆ. ಆದರೆ ಯಾಕೆ ಅದಕ್ಕೆ ಹಾಗಿರ್ತದೆ ಅಂದ್ರೆ ಕಾರ್ಯಕಾರಣ ಭಾವ ಸಂಬಂಧ ಇರ್ತದೆ ಅಲ್ಲಿ. ಧೂಮ ಹುಟ್ಟಲಿಕ್ಕೆ ಅಗ್ನಿಯೇ ಕಾರಣ, ಅಗ್ನಿ ಇದ್ರಷ್ಟೇ ಧೂಮ ಹುಟ್ಟುತ್ತದೆ. ಹೀಗೆ ಅಗ್ನಿ ಅನ್ನುವುದು ಧೂಮಕ್ಕೆ ಕಾರಣ ಆಗಿದೆ. ಇನ್ನ ಅಗ್ನಿ ಎಂಬ ಸಾಧ್ಯವನ್ನು ತಿಳ್ಕೊಳ್ಳಿಕ್ಕೆ ಧೂಮ ಅನ್ನುವುದು ಹೇತುವಾಗಿದೆ.
ಹೀಗೆ ಕಾರ್ಯಕಾರಣ ಭಾವ ಸಂಬಂಧ ಇದೆ. ಅದರಿಂದ ಕಾರ್ಯಕಾರಣ ಭಾವ ಸಂಬಂಧ ಅಂದರೆ ಬೇಸಿಕ್ ಕಾರ್ಯಕಾರಣ ಭಾವ, ಮೊದಲು ಇರೋದು ಕಾರ್ಯಕಾರಣ ಭಾವ ಸಂಬಂಧ. ಅಗ್ನಿ ಅಂದರೆ ಧೂಮ ಹುಟ್ಟೋದು, ಅಗ್ನಿ ಎಲ್ಲಿರ್ತದೋ ಅಲ್ಲಿ ತೇವಾಂಶ ಇದ್ದಾಗ ಧೂಮ ಹುಟ್ಟು ಬಿಡ್ತದೆ ಅಂತ ಈ ಕಾರ್ಯಕಾರಣ ಭಾವ ಸಂಬಂಧ ಇರುವುದರಿಂದ ಆ ಧೂಮ ಮತ್ತು ಅಗ್ನಿಗಳ ನಡುವೆ ವ್ಯಾಪ್ತಿ ಇರ್ತದೆ. ಧೂಮ ಎಂಬುದು ಅಗ್ನಿಯ ಕಾರ್ಯ, ಆದ್ದರಿಂದ ಕಾರ್ಯ ಇರಬೇಕಾದ್ರೆ ಕಾರಣ ಇರಲೇಬೇಕು ಅಂತ ಹೀಗೆ ವ್ಯಾಪ್ತಿ ಇದೆ. ಅದು ಇಲ್ಲೇನು ಆ ಥರ ವ್ಯಾಪ್ತಿ ಇಲ್ವಲ್ಲ. ವಾಚ್ಯತ್ವ ಮತ್ತು ಲಕ್ಷ್ಯತ್ವಗಳ ನಡುವೆ ವಾಚ್ಯತ್ವ ಇರುವುದರಿಂದ ಲಕ್ಷ್ಯತ್ವ ಏನಾದರೂ ಹುಟ್ಟುತ್ತದೋ ಹೇಗೆ? ಲಕ್ಷ್ಯತ್ವ ಇರುವುದರಿಂದ ವಾಚ್ಯತ್ವ ಹುಟ್ಟುತ್ತದ? ನಿಮ್ಮ ತಾತ್ಪರ್ಯ ಏನು ಅಂತ ಅವ್ರದ್ದು ಪ್ರಶ್ನೆ. ಕಿಂ ನಿಬಂಧನ ಅಸೌ, ಈ ವ್ಯಾಪ್ತಿ ಅಂತ ಅನ್ನೋದು ಬರ್ಲಿಕ್ಕೆ ಏನು ಕಾರಣ ಅಂತ. ಇದು ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿರೋದನ್ನ ಒಂದನ್ನು ಹೇಳಿದ್ದೇನೆ. ಕನ್ನಡದ ಅನುವಾದದಲ್ಲಿ ಹೀಗಿದೆ: ವಾಚ್ಯತ್ವವು ಲಕ್ಷಣವನ್ನು ಕುರಿತು ಯಾವ ರೀತಿ ಪ್ರಯೋಜಕ ಅಂತ ಎರಡನೇ ಪ್ರಶ್ನೆ. ಆದರೆ ಹೊಗೆಯ ಅಸ್ತಿತ್ವ ಅನ್ನೋದು ಅಗ್ನಿಯ ಅಸ್ತಿತ್ವಕ್ಕೆ ಕಾರಣ ಆಗ್ತದಲ್ಲ. ಹೊಗೆಯ ಅಸ್ತಿತ್ವವನ್ನು ಗಮನಿಸಿ ಅದನ್ನು ಹೇತುವನ್ನಾಗಿ ಮಾಡಿಕೊಂಡು ಅಗ್ನಿಯನ್ನು ಸಾಧನೆ ಮಾಡ್ತೀವಲ್ಲ, ಅಲ್ಲಿ ಏನು ವ್ಯಾಪ್ತಿ ಇದೆ? ಅದಕ್ಕೆ ಆ ಪ್ರಯೋಜಕತ್ವ ಬರಲಿಕ್ಕೆ ಏನು ಕಾರಣ? ಮೊದಲು ಪ್ರಯೋಜಕತ್ವ ಬರಲಿಕ್ಕೆ ಏನು ಕಾರಣ ಅಂದರೆ ವ್ಯಾಪ್ತಿ ಇರುವುದೇ ಪ್ರಶ್ನೆ. ಧೂಮಾಗ್ನಿಯಗಳ ವ್ಯಾಪ್ತಿ ಇರುವುದರಿಂದ ಪ್ರಯೋಜಕತ್ವ ಇದೆ. ಅದರಂತೆ ವಾಚ್ಯತ್ವವು ಲಕ್ಷ್ಯತ್ವಕ್ಕೆ ಪ್ರಯೋಜಕ ಆಗುವಾಗಲೂ ಕೂಡ ಅಲ್ಲಿರುವಂಥ ವ್ಯಾಪ್ತಿಯೇ ನಿಯಾಮಕ ಅಂತ ಹೀಗದರ ಅರ್ಥ. ಅವರು ವಾಚ್ಯತ್ವವು ಲಕ್ಷ್ಯತ್ವಕ್ಕೆ ಪ್ರಯೋಜಕ, ಹಾಗೆ ಲಕ್ಷ್ಯತ್ವವು ಕೂಡ ವಾಚ್ಯತ್ವಕ್ಕೆ ಪ್ರಯೋಜಕ. ಯಾಕಂದರೆ ಹೇತು ಲಕ್ಷ್ಯತ್ವ ನಮ್ಮದು, ವಾಚ್ಯತ್ವ ಸಾಧ್ಯ, ಹೇತು ಲಕ್ಷ್ಯತ್ವ. ಅದಕ್ಕೆ ನಾನು ನಿಮಗೆ ನಿನ್ನೆ ಹೇಳಿದ್ದು, ಪರ್ವತಃ ವನ್ಯಮಾನ್ ಧೂಮಾತ್ ಎಂಬಲ್ಲಿ ಧೂಮ ಇರುವುದರಿಂದ ವನ್ನಿಯನ್ನು ಸಾಧನೆ ಮಾಡಲಿಕ್ಕೆ ಹೊರಟಿರ್ತೀವಿ, ವನ್ನಿ ಇರುವುದರಿಂದ ಧೂಮವನ್ನು ಸಾಧನೆ ಮಾಡಲಿಕ್ಕೆ ಹೊರಟಿದ್ರೆ ದುಷ್ಟಾನುಮಾನ ಆಗ್ತದೆ. ಆದರೆ ಈ ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವಾತ್ ಅನ್ನುವ ಅನುಮಾನದಲ್ಲಿ ಮಾತ್ರ ಲಕ್ಷ್ಯತ್ವವನ್ನು ಇಟ್ಕೊಂಡು ವಾಚ್ಯತ್ವವನ್ನು ಅದ್ವೈತಿಗಳಿಗೆ ಸಮರ್ಥನೆ ಮಾಡಿ ತೋರಿಸಿದ್ದೇವೆ. ಯಾಕೆಂದರೆ ಅವರು ವಾಚ್ಯತ್ವವನ್ನು ಒಪ್ಪುತ್ತಾ ಇಲ್ಲ. ಆದ್ದರಿಂದ ವಸ್ತುತಃ ವಾಚ್ಯತ್ವವನ್ನು ಇಟ್ಕೊಂಡು ಲಕ್ಷ್ಯತ್ವವನ್ನು ಸಮರ್ಥನೆ ಮಾಡಿದರೂ ಕೂಡ ಆ ಅನುಮಾನ ಸದನುಮಾನನೇ ಆಗ್ತದೆ. ಆದರೆ ಅವರಿಗೆ ಬೇಕಾಗಿರುವುದು ವಾಚ್ಯತ್ವದ ಸಮರ್ಥನೆ. ಅವರಿಗೆ ಬೇಕಾಗಿರುವುದು ಅಂದರೆ ಅವರನ್ನು ಕುರಿತು ನಾವು ಮಾಡಬೇಕಾಗಿರುವುದು ವಾಚ್ಯತ್ವದ ಸಮರ್ಥನೆ. ಅದಕ್ಕೋಸ್ಕರ ವಾಚ್ಯತ್ವ ಮತ್ತು ಸಾಧ್ಯ ಪ್ರಯೋಗ ಮಾಡಿದ್ದೀವಿ. ಆದರೂ ನಾವು ಅನುಮಾನವನ್ನು ಬೇರೆ ಬೇರೆ ಟೋನ್ನಲ್ಲಿ ಪ್ರಯೋಗ ಮಾಡ್ಬೋದು. ಈ ಬ್ರಹ್ಮ ವಾಚ್ಯತ್ವ ಇರುವುದರಿಂದಲೇ ಲಕ್ಷ್ಯನಾಗಿದ್ದಾನೆ ಅಂತ ಹೀಗೆಲ್ಲ ಪ್ರಯೋಗ ಮಾಡ್ಬೋದು ಅಂತ ಕಳೆದ ದಿವಸ ಹೇಳಿದ್ದೆ. ಅದರಿಂದಲೇ ಉಪಾಧಿ ಏನಾದರೂ ಹೇಳಲಿಕ್ಕೆ ಹೊರಟ್ರೆ ಅದು ಉಪಾಧಿ ಅನ್ನುವುದು ವಾಚ್ಯತ್ವಕ್ಕೆ ಉಪಾಧಿಯೋ ಲಕ್ಷ್ಯತ್ವಕ್ಕೆ ಉಪಾಧಿಯೋ, ಈ ಎರಡು ಥರದ ಪ್ರಶ್ನೆ ಕೇಳಿದ್ರು ಅವು ಎರಡಕ್ಕೂ ಅನ್ವಿತ ಆಗ್ತದೆ. ಹೇತು ಮತ್ತು ಸಾಧ್ಯಗಳೆರಡು ಸಮವ್ಯಾಪ್ತ ಆದ್ದರಿಂದ ಒಂದಕ್ಕೇನಾದರೂ ಪ್ರಶ್ನೆ ಮಾಡಿದರೆ ಆ ಪ್ರಶ್ನೆ ಇನ್ನೊಂದಕ್ಕೂ ಕೂಡ ಅನ್ವಿತ ಆಗ್ತದೆ. ಹಾಗೆ ಧೂಮಾಗ್ನಿಗಳ ನಡುವೆ ವ್ಯಾಪ್ತಿ ಇದೆ. ಅದರಿಂದ ಆ ವ್ಯಾಪ್ತಿ ಇರೋದ್ರಿಂದ ಧೂಮವು ಅಗ್ನಿಗೆ ಪ್ರಯೋಜಕ ಆಗಿದೆ. ಹಾಗೆ ವಾಚ್ಯತ್ವವು ಕೂಡ ಲಕ್ಷ್ಯತ್ವಕ್ಕೆ ಹೇಗೆ ಪ್ರಯೋಜಕ ಅಂದರೆ ವ್ಯಾಪ್ತಿಯ ನಿಯಾಮಕ. ಅದಕ್ಕೆ ಅವರು ಪ್ರಶ್ನೆ ಮಾಡ್ತಾರೆ, ಧೂಮಾಗ್ನಿಗಳ ನಡುವೆ ಕಾರ್ಯಕಾರಣ ಭಾವ ಇದೆ. ಕಾರ್ಯಕಾರಣ ಭಾವ ಇರೋದ್ರಿಂದ ಅವರಲ್ಲಿ ಅಲ್ಲಿ ಹೇತು ಸಾಧ್ಯ ಸಂಬಂಧ ಕೂಡಬಹುದು. ಇಲ್ಲಿ ಏನಿದೆ, ಇಲ್ಲಿ ಕಾರ್ಯಕಾರಣ ಭಾವ ಇಲ್ವಲ್ಲ ಅಂತ ಅವ್ರ ಪ್ರಶ್ನೆ. ಅದಕ್ಕೆ ನಾವು ಹೇಳ್ತೀವಿ, ದ್ರವ್ಯತ್ವ ಸಂಯೋಗಿತ್ವಗಳಿಗೆ ವ್ಯಾಪ್ತಿ ಇದೆ. ಯಾವುದು ಸಂಯೋಗಿಯೋ ಅದು ದ್ರವ್ಯ ಅಂತ. ಸಂಯೋಗಿ ಅಂದ್ರೆ ಏನು? ಸಂಯೋಗ ಉಳ್ಳದ್ದು ಅಂತ ಅರ್ಥ. ಸಂಯೋಗಿತ್ವ ಅಂದರೆ ಸಂಯೋಗ ಉಳ್ಳದ್ದರ ಧರ್ಮ. ಸಂಯೋಗ ಉಳ್ಳದ್ದರ ಧರ್ಮ ಅಂದರೆ ಸಂಯೋಗ ಅಂತಲೇ ಅರ್ಥ. ಕರುಣಾಶಾಲಿಯ ಧರ್ಮ ಅಂದರೆ ಯಾವುದು? ಕರುಣೆಗೆ, ಬೇರೆ ಏನಲ್ಲ. ಹೀಗೆ ದ್ರವ್ಯತ್ವ ಮತ್ತು ಸಂಯೋಗಿತ್ವಗಳ ನಡುವೆ ವ್ಯಾಪ್ತಿ ಇದೆ. ಎಲ್ಲೆಲ್ಲಿ ಸಂಯೋಗಿತ್ವ ಇರ್ತದೋ ಅಲ್ಲೆಲ್ಲ ದ್ರವ್ಯತ್ವ ಇರ್ತದೆ ಅಂಥೇಳಿ. ಯಾವುದು ಸಂಯೋಗಿಯೋ ಅದು ದ್ರವ್ಯ ಅಂಥೇಳಿ. ಅಲ್ಲಿ ದ್ರವ್ಯತ್ವ ಮತ್ತು ಸಂಯೋಗಿತ್ವಗಳ ನಡುವೆ ಕಾರ್ಯಕಾರಣ ಭಾವ ಏನೂ ಇಲ್ಲ. ಕಾರ್ಯಕಾರಣ ಭಾವ ಇಲ್ಲದೆ ಹೋದರೂ ಕೂಡ ವ್ಯಾಪ್ತಿ ಇದೆಯಲ್ಲ, ಅದು ಹೇಗೆ ಬಂತು? ಆದ್ದರಿಂದ ವ್ಯಾಪ್ತಿಗೇನು ನಿಯಾಮಕ ಅಲ್ಲಿ? ಅದೇ ಥರ ಅಲ್ಲಿ ಹೇಗೆ ಒಪ್ತಿರೋ ಹಾಗೆ ಇಲ್ಲೂ ಕೂಡ ಒಪ್ಪ್ರಿ ಅಂತ. ಈ ಕನ್ನಡದ ಅನುವಾದದಲ್ಲಿ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಸರಿಯಾಗಿ ಅನುವಾದ ಮಾಡಿದ್ದಾರೆ. ನಮಗೆ ಈ ರಾಘವೇಂದ್ರ ಸ್ವಾಮಿ ಟಿಪ್ಪಣಿ ಮೊದಲಾದವುಗಳನ್ನು ಗಮನಿಸಿದರೆ ಆ ಥರ ಸ್ಟೆಪ್ ಅಲ್ಲಿ ಕಾಣಿಸೋದಿಲ್ಲ. ಆದರೆ ಅವರು ಸಂಕ್ಷಿಪ್ತವಾಗಿ ಟಿಪ್ಪಣಿ ಬರೆಯೋರಾದ್ರಿಂದ ಈ ಎಲ್ಲ ವಿಷಯಗಳನ್ನು ಅಲ್ಲಿ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಧೂಮಾಗ್ನಿ ಅಂತಿದೆ, ಕಾರ್ಯಕಾರಣ ಭಾವ ಅಂತಿದೆ, ಹಾಗೆ ದ್ರವ್ಯತ್ವ ಅಂತಿದೆ. ಇದೆಲ್ಲ ಅಲ್ಲಿದ್ದೇ ಇದೆ. ತಥಾತ್ವೇ ದ್ರವ್ಯತ್ವಾದು ತದಭಾವಾತ್ ಸಾ ನ ಸ್ಯಾತ್ ಇತಿ ಭಾವೇನ ಆಹ. ಮೂಲ ಈಗ ನಾನು ಓದಿದ್ದು ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯದು. ಮೂಲದಲ್ಲಿ
ದ್ರವ್ಯತ್ವ ಸಂಯೋಗಿತ್ವ ಅದು ಕಿಂ ನಿಬಂಧನ, ದ್ರವ್ಯತ್ವ ಸಂಯೋಗಿತ್ವಗಳ ನಡುವೆ ವ್ಯಾಪ್ತಿ ಇದೆಯಲ್ಲ, ಅದು ಯಾವ ಕಾರಣದಿಂದಾಗಿ ಬಂತು, ಅಲ್ಲಿ ಹೇಗೆ ಯಾವ ಕಾರಣದಿಂದ ಬಂತು ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಅದೇ ಕಾರಣದಿಂದಲೇ ಬಂತು ಅಂತಲೇ ಅದರ ತಾತ್ಪರ್ಯ ಆಗ್ತದೆ. ಆಮೇಲೆ ಮುಂದೆ ಅವುಗಳಿಗೆ ವ್ಯಾಪ್ತಿ ಒಪ್ಪದೆ ಹೋದರೆ ಸಂಯೋಗಿತ್ವ ಅನ್ನುವುದು ದ್ರವ್ಯತ್ವ ವಿಶಿಷ್ಟ ಆಗದೇ ಇರಬೇಕಾದಿತ್ತು ಅಂತ ವಿಪಕ್ಷೆ ಬಾಧಕ ಇದೆ. ವ್ಯಾಪ್ತಿ ಇರುವುದಕ್ಕೆ ಏನು ಕಾರಣ ಅಂದರೆ ಅವು ಒಂದು ಒಂದು ಇನ್ನೊಂದರಿಂದ ಹುಟ್ಟಿಲ್ಲದೆ ಇರಬಹುದು, ಆದರೆ ಹುಟ್ಟಿರುವುದೇ ಪ್ರಶ್ನೆ ಅಲ್ಲ. ಸಂಯೋಗಿತ್ವವು ದ್ರವ್ಯತ್ವ ವಿಶಿಷ್ಟ ಆಗದೇ ಇರಬೇಕಾದಿತ್ತು, ಸಂಯೋಗಿತ್ವವು ದ್ರವ್ಯತ್ವ ವಿಶಿಷ್ಟ ಆಗಿದೆ. ಈಗ ಸಂಯೋಗಿತ್ವವು ದ್ರವ್ಯತ್ವ ವಿಶಿಷ್ಟ ಆಗಿರುವುದು ಅಂದ್ರೆ ಏನರ್ಥ, ಕನ್ನಡದಲ್ಲಿ ಹಾಗೆ ಅನುವಾದ ಮಾಡಿದ್ದಾರೆ. ವಿಶಿಷ್ಟ ಆಗುವುದು ಅಂದ್ರೆ ಸಂಯೋಗಿತ್ವ ಇದ್ದಲ್ಲಿ ದ್ರವ್ಯತ್ವ ಇರುವುದು ಅಂತ ಅರ್ಥ. ದ್ರವ್ಯತ್ವ ಮತ್ತು ವಿಶಿಷ್ಟತ್ವ, ದ್ರವ್ಯತ್ವ ಮತ್ತು ಸಂಯೋಗಿತ್ವಗಳಿಗೆ ವೈಶಿಷ್ಟ್ಯ ಅಂದ್ರೆ ಒಂದು ಸಂಬಂಧ. ವೈಶಿಷ್ಟ್ಯ ಅಂದ್ರೆ ಹೇಗೆ ಸಂಬಂಧ ಅಂದ್ರೆ ಸಮಾನಾಧಿಕರಣತ್ವವೇ ಸಂಬಂಧ. ಇವೆರಡೂ ಕೂಡ ಒಂದು ಅಧಿಕರಣಗಳಲ್ಲಿವೆ, ಆ ಸಮಾನಾಧಿಕರಣತ್ವವೇ ಅಲ್ಲಿ ಸಂಬಂಧ ಅಂತ ಅದರ ತಾತ್ಪರ್ಯ. ನೋಡಿ, ಅಲ್ಲಿ ವಿಶಿಷ್ಟ ಅಂತ ಶಬ್ದ ಪ್ರಯೋಗ ಮಾಡಿದಾರಲ್ಲ ಅನುವಾದದಲ್ಲಿ, ಸಂಯೋಗಿತಾಯ ದ್ರವ್ಯತ್ವಾದಿ ಅವಚ್ಛೇದ್ಯತ್ವ ಹಾನಿದೇವ ವಿಪಕ್ಷೇ ಬಾಧಿಕ ತಯೋ ವ್ಯಾಪ್ತಿ ನಿಬಂಧನಂ ಅಂತ ರಾಘವೇಂದ್ರ ಸ್ವಾಮಿಗಳ ಅನುವಾದದಲ್ಲಿ ಅವಚ್ಛೇದಕ ಅಂತ ಈಗ ಪ್ರಯೋಗ ಮಾಡಿದ್ದಾರೆ. ಈ ಹಿಂದಿನೂ ಕೂಡ ಅನೇಕ ಸರಿ ಹೇಳಿದ್ದೆ, ಅವಚ್ಛಿನ್ನ, ಅವಚ್ಛೇದ್ಯ, ವಿಶಿಷ್ಟ ಈ ಮೂರು ಒಂದೇ ಶಬ್ದಗಳು. ವಿಶಿಷ್ಟ ಅಂದ್ರು, ಅವಚ್ಛಿನ್ನ ಅಂದ್ರು, ಅವಚ್ಛೇದ್ಯ ಅಂದ್ರು ಒಂದೇ ಅರ್ಥ ಆಗ್ತದೆ. ಹೀಗೆ ಅದನ್ನೇ ರಾಘವೇಂದ್ರ ಟಿಪ್ಪಣಿಯಲ್ಲಿ ಸಂಯೋಗಿತಾಯ ದ್ರವ್ಯತ್ವಾದಿ ಅವಚ್ಛೇದ್ಯತ್ವ ಹಾನಿ ಅಂದ್ರೆ ಸಂಯೋಗಿತ್ವವು ದ್ರವ್ಯತ್ವ ವಿಶಿಷ್ಟವಾಗಿದೆ, ಆ ದ್ರವ್ಯತ್ವ ವಿಶಿಷ್ಟವೆಂಬ ಸ್ವರೂಪಕ್ಕೆ, ವಿಶಿಷ್ಟತ್ವವೆಂಬ ಸ್ವರೂಪಕ್ಕೆ ಹಾನಿ ಬರ್ತಿತ್ತು. ಅವುಗಳಿಗೆ ನಾವು ವ್ಯಾಪ್ತಿಯನ್ನು ಒಪ್ಪದೆ ಹೋದ್ರೆ ಕಾರ್ಯಕಾರಣ ಭಾವ ಇರುವುದಲ್ಲ. ಅದರಿಂದ ಹಾನಿ ಅಂತ ಹೀಗೆ ಶಬ್ದ ಪ್ರಯೋಗ ಮಾಡಿದ್ರೆ ಆ ಸ್ವರೂಪದ ಹಾನಿ ಅಂತ ಅರ್ಥ. ಅಲ್ಲಿ ಅವಚ್ಛೇದ್ಯತ್ವ ಅಂತ ಪ್ರಯೋಗ ಮಾಡಿದ್ರೆ ಇಲ್ಲಿ ಆ ಟಿಪ್ಪಣಿಯಲ್ಲಿ ವಿಶಿಷ್ಟ ಅಂತ ಹೀಗೆ ಪ್ರಯೋಗ ಮಾಡಿದ್ದಾರೆ ಅಷ್ಟೆ. ಅವೆರಡಕ್ಕೂ ಹಾಗೆ ಬೇರೆ ಅರ್ಥ ಏನಿಲ್ಲ. ಅವಚ್ಛೇದ್ಯತ್ವ, ಅವಚ್ಛೇದ್ಯ, ಅವಚ್ಛಿನ್ನ, ವಿಶಿಷ್ಟ ಈ ಮೂರು ಶಬ್ದಗಳು ಕೂಡ ಒಂದೇ ಅರ್ಥವನ್ನು ಹೇಳ್ತವೆ. ಅವಚ್ಛೇದಕ ಮತ್ತು ವಿಶೇಷಣ ಇವು ಆ ಕ್ವಾಲಿಟಿಯನ್ನು ಹೇಳ್ತವೆ. ಅವಚ್ಛೇದಕ ಮತ್ತು ವಿಶೇಷಣ ಇವೆರಡು ಕೂಡ. ಅವಚ್ಛಿನ್ನ, ಅವಚ್ಛೇದ್ಯ ಮತ್ತು ವಿಶಿಷ್ಟ ಇವು ಆ ಕ್ವಾಲಿಫೈಡ್ ಆದಂಥ ವಸ್ತುವನ್ನು ಹೇಳ್ತವೆ. ನಾನು ಅದನ್ನ ಹಿಂದೆ ತರ್ಕ ಪಾಠ ಮಾಡುವಾಗ, ಪ್ರಮಾಣ ಪದ್ಧತಿ ಪಾಠ ಮಾಡುವಾಗ ಅವಚ್ಛೇದಕ ಮತ್ತು ಅವಚ್ಛಿನ್ನ ಅನ್ನೋದನ್ನು ವಿವರಿಸಿದ್ದೆ. ಅದನ್ನ ನೀವು ಇಲ್ಲಿ ಗಮನಿಸ್ಕೋಬೇಕು. ನೋಡಿ, ಛೇದನ ಅಂದ್ರೆ ಕತ್ತರಿಸುವುದು ಅಂತ ಅರ್ಥ, ಅವಚ್ಛೇದನ ಅಂದ್ರೂ ಹೆಚ್ಚು ಕಡಿಮೆ ಕತ್ತರಿಸುವುದು ಅಂತಾನೆ ಅರ್ಥ. ಕತ್ತರಿಸುವುದು ಅಂದ್ರೆ ಕತ್ತರಿ ತಗೊಂಡು ಕತ್ತರಿಸುವುದು ಅಂತ ಅರ್ಥ ಬೇರೆ ಕಡೆ ಇರಬಹುದು, ಕತ್ತರಿ ಚೂರಿ ತಗೊಂಡು. ಇಲ್ಲಿ ಅವಚ್ಛೇದನ ಅಂದ್ರೆ ಬೌದ್ಧಿಕವಾಗಿ ಕತ್ತರಿಸಿಕೊಳ್ಳುವುದು ಅಂತ ಅರ್ಥ. ಅಂದ್ರೆ ಬೌದ್ಧಿಕವಾಗಿ ಯಾವ್ದಾದ್ರು ಒಂದು ವಸ್ತುವನ್ನು ಪ್ರತ್ಯೇಕವಾಗಿ ತಿಳಿಯುವುದು. ದ್ರವ್ಯತ್ವ ಸಂಯೋಗಿತ್ವ ಅನ್ನುವುದು ದ್ರವ್ಯತ್ವದಿಂದ ಅವಚ್ಛಿನ್ನವಾಗಿದೆ ಅಂದ್ರೆ ಏನರ್ಥ, ಸಂಯೋಗಿತ್ವವನ್ನು ನಾವು ಪ್ರತ್ಯೇಕವಾಗಿ ತಿಳ್ಕೋತೇವೆ. ದ್ರವ್ಯತ್ವ ಎಂಬ ಕಾರಣದಿಂದ, ದ್ರವ್ಯತ್ವ ಎಂಬ ಕತ್ತರಿಯಿಂದ ಸಂಯೋಗಿತ್ವವನ್ನು ನಾವು ಅವಚ್ಛೇದ ಮಾಡ್ಕೊಂಡಿದ್ದೇವೆ, ಆ ದ್ರವ್ಯತ್ವವನ್ನು ಪ್ರತ್ಯೇಕವಾಗಿ ತಿಳ್ಕೊಂಡಿದ್ದೇವೆ ಅಂತ ಅರ್ಥ. ಈಗ ಯಾವುದು ಘಟವನ್ನು ಘಟತ್ವ ವಿಶಿಷ್ಟ ಅಂತ ಹೇಳ್ತಾರೆ, ಘಟತ್ವವನ್ನು ಘಟತ್ವ ವಿಶಿಷ್ಟ ಅಂತ ಹೇಳಿದ್ರು, ಘಟತ್ವವನ್ನು ಘಟತ್ವಾವಚ್ಛಿನ್ನ ಅಂತ ಹೇಳಿದ್ರು, ಘಟತ್ವಾವಚ್ಛಿನ್ನ ಘಟನಿಷ್ಠ ಪ್ರತಿಯೋಗಿತಾ ಅಂತ ಹೇಳ್ತಿರ್ತಾರೆ ಕೆಲವು ಸರಿ ತರ್ಕದಲ್ಲಿ. ಘಟದಲ್ಲಿ ಇರುವ ಪ್ರತಿಯೋಗಿತಾ ಅನ್ನೋದು ಅಥವಾ ಜ್ಞೇಯತಾ ಅನ್ನೋದು ಅದು ಘಟತ್ವಾವಚ್ಛಿನ್ನವಾಗಿದೆ ಅಂತ. ಅವಚ್ಛಿನ್ನ ಆಗುವುದು ಅಂದ್ರೂ ಅಲ್ಲಿ ಕೂಡ ಇದನ್ನೇ ಅರ್ಥನೇ. ಘಟತ್ವಾವಚ್ಛಿನ್ನ ಕಾರ್ಯತಾ ಅಂತ ಕೆಲವು ಕಡೆ ಹೇಳ್ತಿರ್ತಾರೆ. ಘಟತ್ವಾವಚ್ಛಿನ್ನ ಘಟನಿಷ್ಠ ಕಾರ್ಯತ, ಘಟನಿಷ್ಠ ಕಾರ್ಯತಾ ನಿರೂಪಿತ ಕಾರಣತ ಅನ್ನೋದು ದಂಡದಲ್ಲಿದೆ ಅಂತ ಹೇಳ್ತಿರ್ತಾರೆ. ಘಟದಲ್ಲಿ ಕಾರ್ಯತಾ ಇದೆಯಲ್ಲ ಅದು ಘಟತ್ವಾವಚ್ಛಿನ್ನವಾಗಿದೆ ಅಂದ್ರೆ ಅರ್ಥ ಏನು, ನೀವು ಬರೇ ಕಾರ್ಯತಾವನ್ನು ತಗೊಂಡು ಏನಾದರೂ ವಿಚಾರ ಮಾಡಿದರೆ, ಕಾರ್ಯತಾ ಅನ್ನೋದು ಘಟದಲ್ಲೂ ಇದೆ, ಪಟದಲ್ಲೂ ಇದೆ, ಭೂಮಿ, ಆ ಜಲ, ವಾಯು, ತೇಜಸ್ಸು ಎಲ್ಲ ಕಡೆ ಇದೆ. ಕಾರ್ಯತಾ ಅನ್ನೋದು ಅಲ್ಲೆಲ್ಲ ಬಂದ್ಬಿಡ್ತು. ಅಲ್ಲೆಲ್ಲ ಹರಡಿ ಹೋಗಿರುವಂತಹ ಕಾರ್ಯತಾವನ್ನ ಈ ಘಟಕ್ಕೆ ಮಾತ್ರ ಅವಚ್ಛೇದ ಮಾಡಿಕೊಳ್ಳುವುದು, ಅಂದ್ರೆ ಸೀಮಿತ ಮಾಡಿಕೊಳ್ಳುವುದು, ಅದನ್ನು ಲಿಮಿಟೆಡ್ ಮಾಡುವುದು. ಲಿಮಿಟೆಡ್ ಮಾಡ್ಲಿಕ್ಕೆ ಏನು ಕಾರಣ, ಘಟತ್ವ ಅನ್ನೋದೇ ಕಾರಣ.
ಘಟತ್ವ ಅನ್ನೋದು ಘಟದಲ್ಲಿ ಮಾತ್ರ ಇದೆ. ಅದು ಪಟದಲ್ಲಿ ಪೃಥ್ವಿ ಸುವಾಯು ಆಕಾಶ ಇತ್ಯಾದಿ ಕಡೆಗಳಲ್ಲಿ ಇಲ್ಲ ಅದು. ಆದ್ರಿಂದ ಅಲ್ಲೆಲ್ಲ ಹರಡಿ ಹೋಗಿದ್ದಂತಹ ಕಾರ್ಯತಾವನ್ನ ಅಲ್ಲಿರುವ ಕಾರ್ಯತಾದ ಬಗ್ಗೆ ನಾವು ಮಾತಾಡ್ತಿಲ್ಲ. ಈಗ ಘಟದಲ್ಲಿರುವ ಕಾರ್ಯತಾದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ ಅಂತ ಹೀಗೆ ಹೇಳಿದಾಗ ಘಟತ್ವ ಅನ್ನೋದು ಅವಚ್ಛೇದಕ. ಅವಚ್ಛೇದಕ ಅಂದ್ರೆ ಆ ಅವಚ್ಛೇದನ ಮಾಡ್ಲಿಕ್ಕೆ ಬೇಕಾದಂತಹ ಒಂದು ಪ್ರತಿನಿಧಿ ಅಂತ ಅರ್ಥ, ಏಜೆಂಟ್ ಅಂತ ಅರ್ಥ. ಈ ಪ್ರತಿನಿಧಿ ಅನ್ನೋದನ್ನ ಏಜೆಂಟ್ ಅಂತ ಹೇಳಿದೆ. ಅದನ್ನ ಎಲ್ಲಾ ಕಡೆ ಇರುವ ಸಾಧ್ಯತೆ ಇರುವಂತಹ ಒಂದು ವಿಷಯವನ್ನ ಒಂದ್ ಕಡೆ ಲಿಮಿಟ್ ಮಾಡ್ಲಿಕ್ಕೆ ಬೇಕಾದ ಒಂದು ನಿಮಿತ್ತ ಏನಿದೆ, ಏಜೆಂಟ್ ಏನಿದೆ, ಅದನ್ನೇ ಈ ಅವಚ್ಛೇದಕ ಅಂತ ಹೇಳೋದು. ಹೀಗೆ ಅವಚ್ಛೇದಕ ಅಂದ್ರೂ ವಿಶೇಷಣ ಅಂದ್ರೂ ಒಂದೇ ಅರ್ಥ, ಅವಚ್ಛಿನ್ನ ವಿಶಿಷ್ಟ ಅಂದ್ರೂ ಇವೆಲ್ಲವೂ ಒಂದೇ ಅರ್ಥ. ಅವಚ್ಛಿನ್ನ ಮತ್ತು ವಿಶಿಷ್ಟ ಇವೆರಡು ಕೃತ ಪ್ರತ್ಯಯ, ಅವಚ್ಛೇದ್ಯ ಯತ್ ಪ್ರತ್ಯಯ ಅಂತೂ ಅವು ಮೂರು ಕೂಡ ವಸ್ತುವನ್ನೇ ಹೇಳ್ತವೆ. ಅವಚ್ಛೇದಕ ವಿಶೇಷಣ ಇವೆರಡು ಕೂಡ ಗುಣವನ್ನು ಹೇಳ್ತವೆ. ಹೀಗೆ ಅವಚ್ಛೇದಕ ವಿಶೇಷಣ ಇವೆರಡು ಕ್ವಾಲಿಟಿಯನ್ನು ಹೇಳಿದರೆ, ಅವಚ್ಛಿನ್ನ ವಿಶಿಷ್ಟ ಮತ್ತೆ ಅವಚ್ಛೇದ್ಯ ಇವಿಷ್ಟು ಕೂಡ ಕ್ವಾಲಿಫೈಡ್ ಆದಂಥ ವಸ್ತುವನ್ನು ಹೇಳ್ತವೆ. ಹೀಗೆ ಅದನ್ನು ತಿಳ್ಕೊಳ್ಬಹುದು. ದ್ರವ್ಯತ್ವ ಮತ್ತು ಸಂಯೋಗಿತ್ವಗಳಿಗೆ ವ್ಯಾಪ್ತಿಯನ್ನು ಒಪ್ಪದೆ ಹೋದರೆ, ಸಂಯೋಗಿತ್ವವು ದ್ರವ್ಯತ್ವದಿಂದ ವಿಶಿಷ್ಟವಾಗಿದೆಯಲ್ಲ, ಅದಕ್ಕೊಂದು ಆ ಥರ ಕಾಣಿಸ್ತಾ ಅಂತೂ ಇದೆಯಲ್ಲ, ಕಾಣಿಸೋದಕ್ಕಾಗಿ ಏನು ಕಾರಣ? ವಿಶಿಷ್ಟವಾಗುವುದು ಅಂದರೆ ಸಂಯೋಗಿತ್ವ ಇದ್ದಲ್ಲೆಲ್ಲ ದ್ರವ್ಯತ್ವ ಇದ್ದೇ ಇರ್ತದಲ್ಲ, ವ್ಯಾಪ್ತಿನೇ ಒಪ್ಪದೆ ಹೋದ್ರೆ ಅದು ಇದೇ ಯಾಕೆ ಹಾಗೆ ಅಂತ ಪ್ರಶ್ನೆ ಬರ್ತದಲ್ಲ. ಇದೇ ವಿಪಕ್ಷೆ ಬಾಧಕ. ಆದ್ರಿಂದ ಅವುಗಳ ವ್ಯಾಪ್ತಿಯನ್ನು ಒಪ್ತೀರಿ ನೀವು. ಹಾಗಾದ್ರೆ ಪ್ರಕೃತದಲ್ಲೂ ಕೂಡ ವಾಚ್ಯತ್ವ ಲಕ್ಷ್ಯತ್ವಗಳಿಗೂ ವಾಚ್ಯತ್ವ ಇದ್ದಲ್ಲೆಲ್ಲ ಲಕ್ಷ್ಯತ್ವ ಇದ್ದಲ್ಲೆಲ್ಲ ವಾಚ್ಯತ್ವ ಇದ್ದೇ ಇರ್ತದೆ. ಅದಿಲ್ಲದೆ ಹೋದ್ರೆ ಆ ವ್ಯಾಪ್ತಿಯನ್ನು ಒಪ್ಪದೆ ಹೋದ್ರೆ ಹಾಗೆ ಯಾಕೆ ಇವೆ ಅವು? ಇರುವುದಂತೂ ಹೌದು, ಇರುವುದಕ್ಕೆ ನಾವು ಸಮರ್ಥನೆ ಮಾಡಬೇಕು, ಶಾಸ್ತ್ರ ಪ್ರಮಾಣಗಳ ಮೂಲಕ ಅದಕ್ಕೆ ಸಮರ್ಥನೆ ತೋರಿಸ್ಬೇಕು. ಅದಿಲ್ಲದೆ ಹೋದ್ರೆ ವಾಚ್ಯತ್ವ ಇದ್ದಲ್ಲೆಲ್ಲ ವಾಚ್ಯತ್ವ ಇದ್ದಲ್ಲಿ ಮಾತ್ರ ಲಕ್ಷ್ಯತ್ವ ಇರ್ತದೆ, ಲಕ್ಷ್ಯತ್ವ ಇದ್ದಲ್ಲೆಲ್ಲ ವಾಚ್ಯತ್ವ ಇದ್ದೇ ಇರ್ತದೆ. ಇದು ಹೇಗೆ ಅಂತ ಹೀಗೆ ಇಂಥದ್ದೊಂದು ಸಮಸ್ಯೆ ಇದೆ. ಅದಕ್ಕಾಗಿ ವಿಪಕ್ಷೆ ಬಾಧಕ ಇರುವುದರಿಂದ ಅದಕ್ಕೆ ವಾಚ್ಯತ್ವ ಮತ್ತು ಲಕ್ಷ್ಯತ್ವಗಳಿಗೆ ವ್ಯಾಪ್ತಿಯನ್ನು ತೋರಿಸ್ಬೇಕು. ಅಲ್ಲಿ ಅನವಸ್ಥಾ ಅಂತ ಹೇಳಿದ್ದಾರೆ. ಅನವಸ್ಥಾ ಅನ್ನೋದ್ರ ಬಗ್ಗೆ ಈ ಹಿಂದೆ ಹೇಳಿದ್ವಿ, ನಾವು ನೋಡಿದ್ದೇವೆ ಅದನ್ನು. ಈ ವಾಚ್ಯ ಅಲ್ಲದೆ ಹೋದ್ರೆ, ವಸ್ತು ವಾಚ್ಯ ಅಲ್ಲದೆ ಹೋದ್ರೆ ಅದಕ್ಕೆ ಲಕ್ಷಣ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ನಿಮಗೆ ಲಕ್ಷಣ ಅಂತೂ ಮಾಡಬೇಕು. ಈ ಪದದಿಂದ ವಾಚ್ಯ ಅಲ್ಲದೆ ಹೋದ್ರೆ ಮತ್ತೊಂದು ಪದದಿಂದ ವಾಚ್ಯ ಅನ್ಬೇಕು. ಆ ಪದವನ್ನು ನೀವು ಒಪ್ಪದೆ ಹೋದ್ರೆ ಮತ್ತೊಂದು ಯಾವುದೋ ಪದದ ತನಕ ಹೋಗ್ಬೇಕು. ಹೀಗೆ ಅನವಸ್ಥಾ ದೋಷ ಬರ್ತದೆ ಅಂತ ಹಿಂದೆ ಅದನ್ನು ನಾವು ತೋರಿಸಿಕೊಟ್ಟಿದ್ದೀವಿ. ಅನುವ್ಯಾಖ್ಯಾನದಲ್ಲೂ ಕೂಡ ಕಿಂತದಿತ್ಯನವಸ್ಥಿತಿ ಅಂತ ಅನುವ್ಯಾಖ್ಯಾನದಲ್ಲೂ ಕೂಡ ಇದೇ ಸೂತ್ರದ ಇದೇ ಅಧಿಕರಣಕ್ಕೆ ಸಂಬಂಧಪಟ್ಟಂತೆ ಅನವಸ್ಥಾ ದೋಷವನ್ನ ತೋರಿಸಿದ್ದಾರೆ. 380ನೇ ಪುಟದಲ್ಲಿ ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿ, ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿ ಒಂದು ಅರ್ಧ ಭಾಗ ದಾಟಿ ಹೋದ್ಮೇಲೆ ಅಲ್ಲಿ ಪ್ರತೀಕ ಹೀಗಿದೆ, ಕಿಂ ನಿಬಂಧನ ಅಂತ. ಅದಾದ್ಮೇಲೆ ದ್ರವ್ಯತ್ವ ಅಂತಿದೆ. ಅನಯೋ ಕಾರ್ಯಕಾರಣ ಭಾವ ಸಂಯೋಗಿತಾಯ ದ್ರವ್ಯತ್ವಾದ್ಯವಚ್ಛೇದ್ಯತ್ವ ಹಾನಿರೇವ, ಅವಚ್ಛೇದ್ಯತ್ವಾ ಹಾನಿರೇವ ಅಂತಿದೆ. ತ್ವಾ ಅಲ್ಲ, ಅದು ಅವಚ್ಛೇದ್ಯತ್ವ ಹಾನಿರೇವ, ತ್ವ ಅಂತ ಹ್ರಸ್ವ ಆಗಬೇಕು. ಅದನ್ನ ಹಿಂದೆ ನಾವು ನೋಡಿದೀವಿ, ರಾಘವೇಂದ್ರ ಟಿಪ್ಪಣಿಯಲ್ಲಿ ನೋಡಿದೀವಿ. ಅವಚ್ಛೇದ್ಯತ್ವ ಹಾನಿರೇವ ಅಲ್ಲ, ಅವಚ್ಛೇದ್ಯತ್ವ ಹಾನಿರೇವ ಅಂತ ಅಲ್ಲಿರೋದನ್ನು ಗಮನಿಸಿ. ಅದಾದ್ಮೇಲೆ ವಿಪಕ್ಷೆ ಬಾಧಕ ತರ್ಕ ರೂಪ ಇತಿ ಚೇನ್ನ, ಅದಕ್ಕೆ ತರ್ಹಿ ಇಹಾಪಿ ಕಿಂ ತದಿತ್ಯನವಸ್ಥಿತಿ ಅನುವ್ಯಾಖ್ಯಾನೋಕ್ತ ಅನುವ್ಯಾಖ್ಯಾನದಲ್ಲಿ ಹೇಳಿದಂತೆ ಇಲ್ಲಿಯೂ ಕೂಡ ಅನವಸ್ಥಾ ದೋಷ ಬಂದ್ಬಿಡ್ತದೆ. ಆದ್ದರಿಂದ ಆ ಲಕ್ಷ್ಯತ್ವವನ್ನು ನೀವು ಒಪ್ಪಿದ ಮೇಲೆ ವಾಚ್ಯತ್ವವನ್ನು ಕೂಡ ಒಪ್ಪಲೇಬೇಕು. ಇಲ್ಲದೆ ಹೋದ್ರೆ ಅನವಸ್ಥಾ ದೋಷ ಇದೆ. ಇತಿ ಅನುವ್ಯಾಖ್ಯಾನೋಕ್ತ ಅನವಸ್ಥಾ ವಿಪಕ್ಷೆ ಬಾಧಿಕ ಇತಿ ಭಾವೇನ ತಾಂಬಿನಕ್ತಿ ಅಂತ ಆ ಟಿಪ್ಪಣಿಯಲ್ಲಿರೋದನ್ನು ತಿಳ್ಕೊಳ್ಬಹುದು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.